ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾಘ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೈನ್ ಆಗಿರ್ಬೋದು, ಅತಿಯಾದ ದಾಹ ಆಗಿರ್ಬೋದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್. ಯಾಕೆ ಅಂತಂದರೆ ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಬರೀ 10 ದಿನದಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಅದರಲ್ಲೂ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರುತ್ತೆ. ಹಾಗಾಗಿ ತಪ್ಪದೇ ಬಳಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ಚಂದ್ರಶೇಖರ ಈಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಮಾಘ ಮಾಸದ ಕೃಷ್ಣ ಪಕ್ಷ ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಿಡ್ತು ಶಿವರಾತ್ರಿ. ಶಿವರಾತ್ರಿ ಎಂಬತಕ್ಕಂಥದ್ದು ಪ್ರತಿ ಮಾಸದಲ್ಲೂ ಬರ್ತಕ್ಕಂಥ ಶಿವರಾತ್ರಿ ಬೇರೆ, ಈಗ ಬರ್ತಕ್ಕಂಥ ಮಹಾಶಿವರಾತ್ರಿ ಬೇರೆ. ಈ ಶಿವರಾತ್ರಿ ರಾತ್ರಿಯೆಲ್ಲ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಶಿವರಾತ್ರಿ ಆದ ನಂತರ ಬರ್ತಕ್ಕಂತಹ ಅಮಾವಾಸ್ಯೆ ಇದೆಯಲ್ಲ, ಅದು ಬಹಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಒಂದು ಅಮಾವಾಸ್ಯೆಯಂದು ಒಂದಷ್ಟು ಜನ ಸಾಕಷ್ಟು ತಂತ್ರಸಾರಗಳಲ್ಲಿ ಮುಳುಗ್ತಾರೆ. ಅಂದರೆ ತಮ್ಮನ್ನು ತಾವು ಸಂಪೂರ್ಣವಾಗಿ ತಂತ್ರಸಾರಗಳನ್ನು, ಜಪತಪಗಳನ್ನು, ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು, ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಮಾಡಬೇಕು, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಗಳನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಾರೆ. ಆದರೆ ಶಿವರಾತ್ರಿ ಸಮೀಪಿಸಿದ ಹಾಗೆ ಚಂದ್ರಶೇಖರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು, ಶಿವನಿಗೆ ನಡೀತಕ್ಕಂತಹ ರುದ್ರಾಭಿಷೇಕವನಿಗೆ ಅಂದರೆ ರುದ್ರನಿಗೆ ರುದ್ರಾಭಿಷೇಕ
ಜೊತೆಗೆ ಸಾಕಷ್ಟು ಅಲಂಕಾರಗಳು. ಅಲಂಕಾರ ಅಂದ್ರೇನು? ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳಲ್ಲ. ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ಬಿಲ್ವಪತ್ರೆ, ಭಸ್ಮ, ರುದ್ರಾಕ್ಷಿ. ಹೀಗೆ ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ. ಅಭಿಷೇಕ ಪ್ರಿಯ ಶಿವ, ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿದ್ದಾರೆ. ಹಾಗಾಗಿ ಶಿವನಿಗೆ ಶಿವರಾತ್ರಿ ಹತ್ತಿರ ಬರ್ತಾ ಇದ್ದ ಹಾಗೆ ಸ್ವಾಮಿಗೆ ನಡೀತಕ್ಕಂಥ ವೈಭವಪೂರಿತವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ, ರಥೋತ್ಸವ, ಬ್ರಹ್ಮರಥೋತ್ಸವ, ಹೀಗೆ ಉತ್ಸವಗಳ ಕಾಲ ಶುರುವಾಗ್ತಾ ಹೋಗುತ್ತೆ. ಉತ್ಸವಗಳ ಕಾಲ ಶುರುವಾಗುವಂಥದ್ದು ಮತ್ತು ಬಹಳಷ್ಟು ವಿಶೇಷವಾಗಿ ದೇವರ ಆರಾಧನೆ ನಡೆಸ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಂದಿಗೆ, ಅಂದರೆ ನಂದಿ ಅಥವಾ ಬಸವ, ಆ ಬಸವನಿಗೆ ವಿಶೇಷವಾದ ಪೂಜೆ ಸಲ್ಲಿಸ್ತಕ್ಕಂಥದ್ದು. ಇನ್ನು ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಶಿವನ ಆರಾಧನೆಯೂ ಉಂಟು, ವಿಷ್ಣುವಿನ ಆರಾಧನೆಯೂ ಉಂಟು. ಶಿವಕೇಶವರ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ನಾವು ಪ್ರತಿಯೊಬ್ಬರೂ ಸಹಿತ ಶಿವಕೇಶವರನ್ನ ಆರಾಧನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಹೆಚ್ಚಿನ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಅದರಲ್ಲೂ ಮಾಘಸ್ನಾನ ಮಾಡ್ತಿರ್ತಕ್ಕಂಥ, ಮಾಘಸ್ನಾನವನ್ನು ಆಚರಿಸ್ತಿರ್ತಕ್ಕಂಥ ತಾಯಂದರು, ಅಣ್ಣ ತಮ್ಮಂದರು ತಮ್ಮೆಲ್ಲರಿಗೂ ಸಹಿತ ಸಾಂಬ ಸದಾಶಿವನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ಪಂಚಾಂಗ ಶ್ರವಣ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಲ್ವ. ಹಾಗಾಗಿ ಪಂಚಾಂಗ ಶ್ರವಣದ ಆ ಒಂದು ವಿಶೇಷತೆಯನ್ನು ತಿಳ್ಕೊಂಡು ಅದಾದ ನಂತರ ರಾಶಿಫಲದತ್ತ ಗಮನ ಹರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ವಾರದಲ್ಲಿ ಪ್ರಾರಂಭಿಕವಾಗಿ ನಾವು ರಾಶಿಫಲವನ್ನು ತಗೊಳ್ತಾ ಇದ್ದೀವಿ. ಉದ್ದೇಶ ರಾಶಿಫಲವನ್ನು ಬೇಗ ತಗೊಳ್ಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವಿಶೇಷತೆಯನ್ನು ಕಾಣಬೇಕು ನೀವು. ಹಾಗಾಗಿ ರಾಶಿಫಲ ಅದಾದ ನಂತರ ನಿಮ್ಮ ನೇರವಾದಂಥ, ಅಂದರೆ ಫೋನ್ಗೆ ನಾವು ಮಾತಾಡ್ತಕ್ಕಂಥದ್ದು, ನಿಮ್ಮ ಫೋನ್ ಕರೆಗೆ ಒಂದು ಸರಿಯಾದಂಥ ಒಂದು ಸಾಂತ್ವನವನ್ನು, ಸರಿಯಾದಂಥ ಒಂದು ಪರಿಹಾರವನ್ನು ಸೂಚನೆ ಮಾಡತಕ್ಕಂಥದ್ದು ಇವತ್ತಿನ ಕಾಯಕವೂ ಆಗಿದೆ. ಬನ್ನಿ ಪ್ರಾರಂಭಿಕದಲ್ಲಿ ಪಂಚಾಂಗ ಶ್ರವಣದ ಬಗ್ಗೆ ಒಂದಿಷ್ಟು ಚಿಂತನೆ ನಡೆಸೋಣ. ಇನ್ನು ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶಿವನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಆರಾಧನೆ. ಒಂದು ಕಡೆ ಮಾಘ ಮಾಸದ ಚಳಿಗಾಲ ಮುಗಿತಾ ಬರ್ತಾ ಇದೆ. ಚಳಿ ಹೋಗ್ತಂದರೆ ಈ ಚಳಿಗಾಲೆಲ್ಲ ಹೇಗಪ್ಪ ಅಂದರೆ ಬರುವ ಶಿವರಾತ್ರಿ ಒಳಗೆ ಶಿವ ಅಂತ ಚಳಿ ಹೊರಟೋಗುತ್ತಂತೆ. ಅದಾದ ನಂತರ ಬಿಸಿಲಿನ ಧಗೆ, ಸಾಕಷ್ಟು ಬಿಸಿಲಿನ ವಾತಾವರಣ. ಈಗಾಗಲೇ ರಾಜ್ಯದಲ್ಲಿ ಮಳೆ ಇಲ್ಲ. ಮಳೆ ಇಲ್ದಿರ ಸಾಕಷ್ಟು ಜನ ಪರಿತಪಿಸ್ತಾ ಇದ್ದಾರೆ. ರೈತ ಬಾಂಧವರು ಆಲೋಚನೆ ಶುರು ಮಾಡಿದ್ದಾರೆ. ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆ ಏನು, ಆ ಬೆಳೆಯ ಬರದಿರಿದ್ರೆ ಜೀವನ ಹೇಗೆ, ಇದು ಸಾಕಷ್ಟು ಜನ ಯೋಚನೆ ಮಾಡ್ತಿದ್ದಾರೆ. ಆದರೆ ರಾಜ್ಯಕ್ಕೆ, ದೇಶಕ್ಕೆ ಸರಿಯಾದ ಸುಭಿಕ್ಷತನ ಬರಬೇಕಾದ್ರೆ ಸಾಂಬ ಸದಾಶಿವನ ಅನುಗ್ರಹ ಆಗಬೇಕು. ಶಿವಾನುಗ್ರಹದಿಂದ ವರ್ಣನ ಸೃಷ್ಟಿ ಆಗಬೇಕು, ಅಂದರೆ ಒಳ್ಳೆ ಮಳೆ ಆಗಬೇಕು. ಮಳೆ ಆಯಿತು ಅಂದರೆ ಮಾತ್ರ ಪ್ರತಿಯೊಬ್ಬರ ಮುಖ ಹಸನ್ಮುಖಿಯಾಗಿರ್ತಕ್ಕಂಥದ್ದು. ಮಳೆ ಇಲ್ಲ ಅಂದರೆ ಬಹಳ ಕಷ್ಟ. ಯಾಕೆಂದರೆ ಕುಡಿಯುವ ನೀರಿಗೂ ಸಹಿತ ಬಹಳಷ್ಟು ಪರದಾಡಬೇಕಾಗತ್ತೆ. ಎಲ್ಲರ ಚಿಂತನೆ ಆಗಿರುತ್ತೆ. ಹಾಗಾಗಿ ಶಿವನ ಆರಾಧನೆ ಸರ್ವಂ ಶಿವಮಯಂ. ಪ್ರತಿಯೊಬ್ಬರೂ ಸಾಂಬ ಸದಾಶಿವನಿಗೆ ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸೋದ್ರಿಂದ ಬರ್ತಕ್ಕಂಥ ಶಿವರಾತ್ರಿಯಂದು ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ ಅಲಂಕಾರಗಳನ್ನು ದರ್ಶನ ಮಾಡಿಕೊಂಡು ಆಗಲೂ ಸಹಿತ ನಮ್ಮ ಪ್ರಧಾನವಾದಂಥ ಸಂಕಲ್ಪ, ಮೊದಲನೇ ಸಂಕಲ್ಪ ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ಮಳೆ ಆಗಲಿ ಎಂಬತಕ್ಕಂಥದ್ದು ಮಾತ್ರವೇ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿ ಋತು ಮಾಘ ಮಾಸ ಕೃಷ್ಣ ಪಕ್ಷ 4-3-2024 ಸೋಮವಾರ ಜ್ಯೇಷ್ಠ ನಕ್ಷತ್ರ. ಇವತ್ತು ಜ್ಯೇಷ್ಠ ನಕ್ಷತ್ರವಾಗಿದ್ದು ಇವತ್ತಿನ ಕಾಯಕದಲ್ಲಿ ಏನೆಲ್ಲ ಫಲಾಫಲಗಳಿದೆ, ಅದೃಷ್ಟ ಹೇಗಿದೆ, ರಾಶಿಗಳಲ್ಲಿರ್ತಕ್ಕಂತಹ ಲಾಭ ನಷ್ಟವಾದರೂ ಏನು, ಹೇಗೆ ಮನುಷ್ಯ ಹಾಕುವ ಹೆಜ್ಜೆನಲ್ಲಿ ಏನೆಲ್ಲ ಲಾಭ ನಷ್ಟಗಳನ್ನು ಕಾಣಬಹುದು, ತಾನು ಮಾಡುವಂಥ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಆ ನಮ್ರತೆಯ ಬದುಕು, ಗುರು ಹಿರಿಯರು, ತಂದೆ ತಾಯಿ ಅಥವಾ ಒಂದು ಸರಿಯಾದಂಥ ಧರ್ಮದ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಎಂಬತಕ್ಕಂಥ ಹಿರಿಯರ ಮಾತು ನಾವೆಲ್ಲರೂ ಆಲಿಸಬೇಕು, ಅದರಂತೆ ನಡಿಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ ಗುರುಗಳೇ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂಥದ್ದು ಪ್ರತಿನಿತ್ಯದ ಕಾಯಕ. ಹಾಗೆ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಅರುಣಾಚಲೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬರ್ತಿರ್ತಕ್ಕಂತಹ ಜನಸಾಗರ
ಅರುಣಾಚಲೇಶ್ವರನ ಆ ಬೆಟ್ಟಕ್ಕೂ ಸಹಿತ ಪ್ರದಕ್ಷಿಣೆ ಮಾಡತಕ್ಕಂಥದ್ದು. ಇವತ್ತಿಗೂ ಸಹಿತ ಸಾಕಷ್ಟು ಜನ ಸಿದ್ಧ ಪುರುಷರು ಅಲ್ಲಿರ್ತಕ್ಕಂಥದ್ದು, ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ಬಂದು ದರ್ಶನ ಮಾಡ್ತಕ್ಕಂಥದ್ದು. ಅರುಣಾಚಲೇಶ್ವರನ ದರ್ಶನದಿಂದ ಎಲ್ಲರೂ ಪುನೀತರಾಗ್ತಕ್ಕಂಥದ್ದು. ಇನ್ನು ಶಿವರಾತ್ರಿ ಸಮೀಪ ಆಗ್ತಾ ಇದ್ದಾಗೆಲ್ಲ ಅರುಣಾಚಲೇಶ್ವರರ ಸುಂದರವಾದಂಥ ಸಾನ್ನಿಧ್ಯದಲ್ಲಿ ಸಾಕಷ್ಟು ಜನ ಭಕ್ತ ಸಾಗರ ನಿರಂತರವಾಗಿ ಬರುತ್ತೆ. ಸರ್ವಂ ಶಿವಮಯಂ ಓಂ ನಮಃ ಶಿವಾಯ ಎಂಬತಕ್ಕಂಥ ಒಂದು ಮಂತ್ರ ಬಿಟ್ಟರೆ ಬೇರೆ ಯಾವ ಮಂತ್ರವೂ ಕೇಳಿಸೋದಿಲ್ಲ. ಹಾಗಾಗಿ ಶಿವರಾತ್ರಿಯ ಆ ವಿಶೇಷವಾಗಿರ್ತಕ್ಕಂಥ ಪರ್ವದಿನಗಳಲ್ಲಿ ಪ್ರತಿದಿನ, ಪ್ರತಿ ಕಾಲ, ಪ್ರತಿಯೊಂದು ಕ್ಷಣವೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ಪ್ರತಿಯೊಬ್ಬರೂ ಇವತ್ತಿನ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಪ್ರಾರಂಭಿಕ ಕ್ಷಣದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಒಂದಷ್ಟು ಮುಕ್ತರಾಗಿ ಒಂದಷ್ಟು ನೆಮ್ಮದಿಯನ್ನು ಕಾಣಬಹುದಾದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸ ಆದರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕೆಲಸ ಮಾತ್ರ ಶೀಘ್ರ ಫಲ ಸಿಗ್ತಕ್ಕಂಥದ್ದು. ಅದರಲ್ಲೂ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2:20 4:15 ಮಾತ್ರ ಭಾಳ ಜಾಗೃತರಾಗಿರಬೇಕು ಮೇಷರಾಶಿಯವರು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಪ್ರಾರಂಭಿಕ ಕ್ಷಣ ಅಂದರೆ ಸೋಮವಾರ ಇವತ್ತಿನ ದಿವಸ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಈ ಶುಭ ದಿನ ರಾಹುಕಾಲ ಆದ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಖಂಡಿತ ಭಗವಂತನ ಕೃಪೆಯಿಂದ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಾಗೆ ಲೇವಾದೇವಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು. ಯಾವುದೇ ವಿಚಾರ ಆದರೂ ಸ್ವಲ್ಪ ಸಮಾಧಾನವಾಗಿರಬೇಕು, ತೃಪ್ತಿಯಾಗಿರಬೇಕು, ಏನಾದರೂ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಬಾರದು. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಒಂದಷ್ಟು ಜನಕ್ಕೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಆಫೀಸ್ಗೋ, ಕಚೇರಿಗೋ ಅಥವಾ ಕೆಲಸಕ್ಕೋ ಹೊರಡಬೇಕಾದ ನೀವು ಸರಿಯಾದ ಸಮಯಕ್ಕೆ ಹೊರಡಲಿಕ್ಕೆ ಆಗದಿರ ಒಂದಷ್ಟು ಮನಸ್ಸನ್ನು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಇವತ್ತೇ ನಿಮ್ಮ ಜವಾಬ್ದಾರಿತ್ವಂಥ ಕೆಲಸಕ್ಕೆ ಒಂದು ಚಾಲನೆ ಕೊಡುವಂಥ ದಿನವೂ ಇವತ್ತಿದೆ. ಹೆಣ್ಣುಮಕ್ಕಳು ಮಾತ್ರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಉಡುಗೆ ತೊಡುಗೆಗಳು, ತಮ್ಮ ಕೆಲಸ ಕಾರ್ಯಗಳು, ತಮ್ಮ ಆರ್ಥಿಕ ಪರಿಸ್ಥಿತಿ, ತಮ್ಮ ಕುಟುಂಬ ಅಥವಾ ತಮ್ಮದೇ ಆದಂಥ ಜವಾಬ್ದಾರಿ ಎಲ್ಲವುದರಲ್ಲೂ ಸಹಿತ ಒಂದೆಜ್ಜೆ ಮುಂದೆ ಇಟ್ಟು ಒಳಿತನ್ನು ಕಾಣ್ತೀರಿ. ಆದರೆ ಪುರುಷರಿಗೆ ಸಾಧ್ಯವಾಗೋದಿಲ್ಲ. ಪುರುಷರು ಮಾತ್ರ ಒಂದಲ್ಲ ಒಂದು ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 1:45 3:20 ಮಾತ್ರ ಸ್ವಲ್ಪ ಜವಾಬ್ದಾರಿಯಿಂದ ಜಾಗೃತರಾಗಿರಿ. ಅದಾದ ನಂತರ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಹೆಚ್ಚಿನ ಒಂದು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಒಂದಷ್ಟು ಕಾಲ ಮಾತ್ರ ಸಮಸ್ಯೆಗಳ ಸೆರೆಮಾಲೆಯನ್ನು ಹೆಗಲ ಮೇಲೆ ಹೊತ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆ ಕಾಣಬಹುದು. ಆ ಬದಲಾವಣೆ ಕಾಣ್ತಕ್ಕಂಥ ಸಮಯ ಮಧ್ಯಾಹ್ನ 2 4:20 ಮಧ್ಯದಲ್ಲಿ. 2 4:20 ಮಧ್ಯದಲ್ಲಿ ತಮ್ಮ ಮನಸ್ಸಾ ಇಚ್ಛೆ ತಾವು ಏನು ಬೇಕಾದರೂ ಅಂದುಕೊಂಡಿದ್ದು ಸಾಧನೆ ಮಾಡ್ಕೊಳ್ಬೋದು. ಆದರೆ ಇವತ್ತು ಒಂದು ಪುಣ್ಯಕ್ಷೇತ್ರವೋ, ತೀರ್ಥಕ್ಷೇತ್ರವೋ ಅಥವಾ ದೇವತಾ ದರ್ಶನವೋ ಅಥವಾ ದೂರಭಾರ ಪ್ರಯಾಣವೋ ಇದರ ಕಡೆ ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಇವತ್ತಿನ ಅದೃಷ್ಟ. ಆದರೂ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮೊದಲು ನಿಮ್ಮ ಕುಟುಂಬದ ಹಿರಿಯರೊಂದಿಗೋ ಅಥವಾ ಮನೆ ದೇವರನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಗಮನಿಸ್ಕೋಬೋದು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದು ಬಿಲ್ವಾರ್ಚನೆ, ಪುಷ್ಪಾರ್ಚನೆ ಅಥವಾ ಭಸ್ಮಾರ್ಚನೆಯನ್ನು ಮಾಡಿಸಿ ಆ ಒಂದು ಮಹಾಪ್ರಸಾದವನ್ನು ಹಣೆಗೆ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ಇವತ್ತು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ತಲೆಗೆ ಹಾಕ್ಕೊಳ್ತಾ ಇರ್ತೀರಿ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಅಧಿಕವಾದಂಥ ಲಾಭವನ್ನೇ ತಂದುಕೊಳ್ತೀರಿ. ಇವತ್ತಿನ ದಿವಸ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಅದೃಷ್ಟ ಇರತಕ್ಕಂಥ ದಿನ. ಯಾರಿಗೆ ಇವತ್ತೇನೇ ಸಹಾಯ ನೀವು ಮಾಡಿದ್ರು ಅಥವಾ ಮತ್ತೊಬ್ಬರಿಂದ ಸಹಾಯ ನೀವು ಪಡೆದ್ರು, ಸಹಾಯ ಮಾಡೋದಾಗಲಿ ಸಹಾಯವನ್ನು ಪಡೆಯೋದಾಗಲಿ ಎರಡೂ ಲಾಭದಾಯಕವಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮಾತ್ರ
ಇವತ್ತಿನ ದಿವಸ ಒಂದಷ್ಟು ಮೌನದಿಂದಿದ್ದರೆ ಏನೇನು ಬೇಕಾದ್ರೂ ಸಾಧನೆ ಮಾಡ್ಕೊಳ್ಬೋದು. ಬಂದು ಹೋಗುವಂಥ ಕೆಲವಷ್ಟು ಕ್ಷಣಗಳಲ್ಲಿ ಸಮಸ್ಯೆಯನ್ನು ಜೋರಾಗಿ ಮಾತಾಡ್ತಕ್ಕಂಥದ್ದು, ಗಡಸು ಧ್ವನಿಯಲ್ಲಿ ಮಾತಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರನ್ನ ನಿಂದನೆ ಮಾಡತಕ್ಕಂಥ ರೀತಿ ನಿಮ್ಮ ನಡೆ ಇದ್ದರೆ ಖಂಡಿತ ಅಲ್ಲಿ ಸಮಸ್ಯೆಯನ್ನು ತಂದುಕೊಳ್ತೀರಿ. ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ವೃತ್ತಿಧರ್ಮ, ಅಭಿವೃದ್ಧಿ ಮತ್ತು ವ್ಯವಹಾರಗಳು, ದೂರಭಾರ ಪ್ರಯಾಣ, ಜೊತೆಗೆ ಕೆಲಸಗಳಲ್ಲಿ ಒಂದು ಮತ್ತಷ್ಟು ಮುನ್ನಡೆ ಇರತಕ್ಕಂಥದ್ದು, ಹೊಸದಾಗಿ ಮಾಡುವ ಕೆಲಸಕ್ಕೆ ಒಂದು ನಾಂದಿ ಹಾಡ್ತಕ್ಕಂಥದ್ದು, ಹಣಕಾಸಿನ ಬಿಸ್ನೆಸ್ಗೆ, ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳು ಹೆಚ್ಚಿನ ಓದಿನ ಕಡೆ ಗಮನ ಕೊಡ್ತಕ್ಕಂಥದ್ದು ಅಥವಾ ಅದಕ್ಕಿಂತ ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು. ಏನೇ ಆದರೂ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಸ್ವಲ್ಪ ಕಣ್ತಗದು ನೋಡಿದ್ರು ನಮ್ಮ ನಡೆ ನಡವಳಿಕೆಗಳಲ್ಲೂ ಸಹಿತ ಹಾಗೇ ಇರಬೇಕು. ಅಂತಹ ನಡೆ ಮತ್ತು ನಡವಳಿಕೆಯನ್ನು ಹೆಚ್ಚಿನಾದ ರೀತಿ ಅಭಿವೃದ್ಧಿಪಡಿಸ್ಕೋಬೇಕಾದ್ರೆ ಇವತ್ತಿನ ದಿವಸ ಬಿಲ್ವಪತ್ರೆಯಿಂದ ಸಾಂಬ ಸದಾಶಿವನಿಗೆ ಅರ್ಚನಾ ಸಂಕಲ್ಪವನ್ನು ಮಾಡಿಸುವಂಥದ್ದು, ಬಿಲ್ವಾರ್ಚನೆ ಮತ್ತು ಪುಷ್ಪಾರ್ಚನೆ ಹೀಗೆ ಅರ್ಚನಾ ಸಂಕಲ್ಪಗಳನ್ನು ಮಾಡಿಸೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸನೇ ಮಧ್ಯಾಹ್ನ ಆಗಲಿ ಅಥವಾ ಸಂಧ್ಯಾಕಾಲ ಆಗಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಂದಿಷ್ಟು ಅರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಅದೃಷ್ಟದ ಫಲ. ನೀವು ಧರಿಸ್ತಕ್ಕಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಅಂಗೈಯಗಲ ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಸೂರ್ಯನ ಅನುಗ್ರಹಕ್ಕೂ ಪಾತ್ರರಾಗ್ತೀರಿ. ಜೊತೆಗೆ ದೇಹದ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ತೀರಿ. ತಾವು ಏನು ಅಂದುಕೊಂಡಿದ್ರು, ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರೋದ್ರಿಂದ ಯಾವುದನ್ನೂ ಸಹಿತ ಆಲೋಚನೆ ಮಾಡಿದಷ್ಟು ಲಾಭವೇ ಇದೆ ವಿನಃ ತೊಂದರೆ ಅಂತೂ ಇಲ್ಲ. ಆದರೆ ಒಂದು ವಿಚಾರ, ಇವತ್ತಿನ ದಿವಸ ಮೌನದಿಂದಿದ್ದು ಕೆಲಸಗಳನ್ನು ಮಾಡ್ಕೊಳ್ಳಿ. ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಮುನ್ನ ಒಂದಷ್ಟು ರಹಸ್ಯವನ್ನು ಕಾಪಾಡ್ಕೋಬೇಕು. ರಹಸ್ಯವಾಗಿ ಮನಸ್ಸಲ್ಲಿಟ್ಕೊಂಡು ಕೆಲಸಗಳನ್ನು ಮಾಡಿದ್ರೆ ಶೀಘ್ರ ಫಲ. ಅದನ್ನು ಹೊರತುಪಡಿಸಿ ಇವತ್ತು ಏನಾದರೂ ಬೇರೆ ಬೇರೆ ಥರ ಚಿಂತನೆ ಮಾಡಿದ್ರೆ ಅಥವಾ ನೀವು ಮಾಡುವ ಕೆಲಸವನ್ನು ಮೊದಲೇ ಅದನ್ನು ಬಾಯ್ಬಿಟ್ಟು ಹೇಳಿದ್ರೆ ಆ ಕೆಲಸ ಪರಿಪೂರ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರ, ರಹಸ್ಯಗಳಿಂದ ಕೂಡಿರ್ತಕ್ಕಂಥ ವಿಚಾರ ಇದೆಲ್ಲವೂ ಸಹಿತ ಲಾಭದಾಯಕವಾಗಿರ್ತಕ್ಕಂಥದ್ದು, ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ, ಇದರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ಯಾಕೆಂತಂದರೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ಕೊಂಡು ಬರ್ತಾನೇ ಇದೆ. ಮಹರ್ಷಿ ಧರ್ಮಯಾತ್ರೆ ಅಡಿ ನಡ್ಕೊಂಡು ಬರ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಸಾಕಷ್ಟು. ಅದೇ ರೀತಿ ಇನ್ನು ಇದೇ ಬರ್ತಕ್ಕಂಥ 7/3/2024 ಗುರುಜಿಯವರು ಮತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಅಶ್ವತ್ಥಕಟ್ಟೆ ಚಾಮುಂಡೇಶ್ವರಿ ಬಡಾವಣೆ ವಿದ್ಯಾರಣ್ಯಪುರದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಅಲ್ಲಿ ಬಹಳ ವಿಶೇಷವಾಗಿ ಶ್ರೀ ಸಪ್ತಮಾತೃಕ ಸಹಿತ ಶ್ರೀ ಶಿವಶಕ್ತಿ ನಾಗಮ್ಮ ದೇವಸ್ಥಾನ, ಶಿವಶಕ್ತಿ ನಾಗಮ್ಮ ದೇವಸ್ಥಾನ, ಈ ಒಂದು ದೇವಸ್ಥಾನದಲ್ಲಿ, ಈ ಒಂದು ಪುಣ್ಯ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿ ಶ್ರೀ ನಾಗಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಶಿಖರ ಕಳಶಾರೋಹಣ ಹಾಗೂ ಮಹಾಶಿವರಾತ್ರಿ ಮಹೋತ್ಸವ, ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 7/3/2024. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ತಾವೆಲ್ಲರೂ ಕೂಡ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ, ಯಾಕೆಂದರೆ ನೂತನವಾಗಿ ಪ್ರತಿಷ್ಠಾಪನೆಗೊಳ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ತಾಯಿ ನಾಗಮ್ಮ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಎರಡೂ ಸಹಿತ ಭಾಳ ವಿಶೇಷವಾಗಿದೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ವಾರದ ಮೊದಲನೇ ದಿವಸ ಭಾಳಷ್ಟು ಜವಾಬ್ದಾರಿಯನ್ನು ಹೊರುತ್ತೀರಿ. ಒಂದು ಕಡೆ ಮನಸ್ಸಿಗೆ ಏನೋ ಒಂಥರ ಭಾಳ ಬಾಧೆ ಇರತಕ್ಕಂಥದ್ದು, ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕಪ್ಪ ಅನ್ನೋ ಚಿಂತನೆ ಎದುರಾಗುವಂಥದ್ದು. ಮತ್ತೊಂದು ಕಡೆ ಮನಸ್ಸಿಗೆ ಒಂದು ಧೈರ್ಯ ಇರತಕ್ಕಂಥದ್ದು, ಎಂಥದ್ದೇ ಬರಲಿ ಬೆಟ್ಟ ಕರಗಿಸುವಂಥ ಕೆಲಸ ಆದರೂ ಸಹಿತ ನಾವು ಕರಗಿಸ್ತೀವಿ, ಅಥವಾ ನಾವು ಯಾವುದೇ ದೊಡ್ಡ ಜವಾಬ್ದಾರಿ ಇದ್ದರೂ ಅದನ್ನು ನಿಭಾಯಿಸ್ತೀವಿ, ಆ ಪ್ರಕಾರವಾದಂಥ ಒಂದು ಆತ್ಮವಿಶ್ವಾಸ. ಮನುಷ್ಯನ ಗ್ರಹಗತಿಗಳಲ್ಲೇ ಇವೆಲ್ಲವೂ ಬರ್ತಕ್ಕಂಥದ್ದು. ಬೇಕು ಬೇಡ, ಸಿಗೋದು ಸಿಗದಿದ್ದು ಮತ್ತು ಯಾವುದು ಸರಿ ಯಾವುದು ತಪ್ಪು ಎಲ್ಲವೂ ಸಹಿತ ಗ್ರಹಗಳ ಮೇಲೆ ಆಯೋಜಿತವಾಗಿರುತ್ತೆ.
ಹಾಗಾಗಿ ಇವತ್ತು ತುಲಾರಾಶಿಯವರು ಧೈರ್ಯವಾಗಿ ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ತೀರಿ. ಅದರ ಮಧ್ಯದಲ್ಲಿ ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಖಂಡಿತ ಅದರ ಫಲಾಫಲಗಳು ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಇವತ್ತು ನೀವು ಮಧ್ಯಾಹ್ನ 2 ಗಂಟೆಯಿಂದ 4:20 2ರಿಂದ 4:20 ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಲ, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಕಾಲ. ಹಾಗಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಮತ್ತಷ್ಟು ಅದ್ಭುತವಾದಂತಹ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಅನುಗ್ರಹದಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಆಸೆ ಈಡೇರಿಸ್ಕೊಳ್ತೀರಿ. ಇವತ್ತು ತಾವು ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ಅನುಸರಿಸ್ತಿದ್ರೆ ಮಾತ್ರ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಇವತ್ತು ತಾವು ಏನು ಅಂದುಕೊಂಡಿದ್ರೂ ಅಂದುಕೊಂಡಷ್ಟು ಲಾಭ ಸಿಗಬೇಕಾದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಉಪಾಸನೆ ಮಾಡತಕ್ಕಂಥದ್ದು, ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಯಾವುದಾದ್ರೂ ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಅಂತಹ ಅದ್ಭುತವಾದಂಥ ಶಕ್ತಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆ, ಗ್ರಾಮ ದೇವತೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದು, ಅಥವಾ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಅರ್ಚನೆಯ ಕುಂಕುಮ ಪ್ರಸಾದವನ್ನು ಹಣೆಗಚ್ಕೊಳ್ತಕ್ಕಂಥದ್ದು, ಇದೆಲ್ಲದರ ಜೊತೆಗೆ ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಈ ಶುಭ ದಿನ ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು. ಇವತ್ತಿನ ದಿವಸ ಯಾವುದೇ ವೃತ್ತಿಯಲ್ಲಿದ್ದು ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಒಂದಷ್ಟು ವ್ಯತ್ಯಾಸ ಆಗುತ್ತೆ. ವಾರದ ಮೊದಲನೇ ದಿವಸ ಕೆಲಸ ಕಾರ್ಯ, ವೃತ್ತಿಧರ್ಮ, ಅಭಿವೃದ್ಧಿ ಅಥವಾ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಎಲ್ಲದರಲ್ಲೂ ಸಹಿತ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಒಂದು ಛಲ ಮತ್ತು ಒಂದು ಹಠ ಇರುತ್ತೆ. ಆದರೆ ಇಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಧನುರಾಶಿಯವರಿಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಇರೋದ್ರಿಂದ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಏನೇ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಆಗಿಂದ ಅಲ್ಲಿ ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಸ್ನಾನ ಆದ ನಂತರ ಮನೆಯಿಂದ ಆಚೆಗೆ ಹೊರಡುವಾಗ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಮತ್ತು ಉಪ್ಪನ್ನು 1 ಲೋಟ ನೀರಿಗೆ ಹಾಕಿ ಮಿಶ್ರಣ ಮಾಡಿ ಅದರಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲಿ. ಹಾಗೆ ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇವಿನ ವೃಕ್ಷ ಎಲ್ಲ ಕಂಡು ಬಂದರೆ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಇದಿಷ್ಟು ಕಾಯಕವನ್ನು ಧನುರಾಶಿಯವರು ಮಾಡಿದ್ದೇ ಆದರೆ ತುಂಬ ಬದಲಾವಣೆಯನ್ನು ಇವತ್ತಿನ ದಿವಸ ನೀವು ಕಾಣ್ತೀರಿ. ಯಾಕೆಂದರೆ ವಾರದ ಮೊದಲನೇ ದಿವಸ ಇವತ್ತು ನೀವು ಸೋಲೊಪ್ಕೋಬಾರ್ದು, ಇವತ್ತಿನ ದಿವಸ ಮನಸ್ಸಿಗೆ ನೋವು ಉಂಟು ಮಾಡ್ಕೋಬಾರ್ದು, ಇವತ್ತೇ ಏನಾದರೂ ಒಂದು ವ್ಯತ್ಯಾಸ ಮಾಡಿಕೊಂಡು ರಜಾ ಹಾಕಬಾರ್ದು. ಕೆಲಸ ಮಾಡಬೇಕು, ಉದ್ಯೋಗಕ್ಕೆ ಹೊರಡಬೇಕು, ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ಕೊಳ್ಬೇಕು. ಆಗಲೇ ನಿಮಗಲ್ಲಿ ಸಾಕಷ್ಟು ಸಾರ್ಥಕತೆಯ ಬದುಕು ಇವತ್ತು ಕಾಣೋಕ್ಕಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಗಳು, ಜಪ ತಪ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನಾಗಲಿ, ದುರ್ಗಾಪರಮೇಶ್ವರಿಯನ್ನಾಗಲಿ, ಅಥವಾ ಗ್ರಾಮ ದೇವತೆಯನ್ನಾಗಲಿ, ಅಥವಾ ನಿಮ್ಮ ಕುಲದೇವರನ್ನು ನೀವು ಆರಾಧನೆ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಒಂದಿಷ್ಟು ಜಪತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಸಾಧ್ಯವಾದರೆ ಸಂಪೂರ್ಣವಾಗಿ ಕೃಷ್ಣವರ್ಣದ ಅಂದರೆ ಕಪ್ಪು ಬಣ್ಣದ ಆಕಳಿಗೆ ಒಂದಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು, ಇಂತಹ ಒಂದು ಕಾಯಕಕ್ಕೆ ಮುಂದಾದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಸರ್ವಂ ಶಿವಮಯಂ ಅಂತಕ್ಕಂಥದ್ದು, ಶಿವನಿಗೆ ಬಿಲ್ವಾರ್ಚನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಮತ್ತು ಯೋಗ ಫಲ, ಆ ಯೋಗ ಮತ್ತು ಯೋಗ ಫಲ ನಿಮಗೆ ಸಿಗಬೇಕಾದ್ರೆ ಗುರುವಿನ ಅನುಗ್ರಹ ಖಂಡಿತ ನಿಮಗೆ ಬೇಕು. ಹಾಗಾಗಿ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ಮತ್ತು ವ್ಯವಹಾರಗಳು ಕಾರ್ಯಸಿದ್ಧಿ, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತ್ಕೊಂಡು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು, ಎಚ್ಚರಿಕೆಯ ನಡೆಯಿಂದ ಆದಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ಇವತ್ತಿನ ದಿವಸ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದಂತಹ ಅದೃಷ್ಟ ನಿಮ್ಮದಾಗತ್ತೆ. ಇವತ್ತಿನ ದಿವಸ ಒಂದಷ್ಟು ಬಡ ಮಕ್ಕಳಿಗೋ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಅಥವಾ ನಿರ್ಗತಿಕರಿಗೋ ಅಥವಾ ಗಿಡ ಮರಗಳಿಗೆ ನೀರು ಉಣಿಸುವಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಅಥವಾ ಗುರು ಹಿರಿಯರು ಹೇಳುವಂಥ ಮಾತನ್ನು ಆಲಿಸ್ತಕ್ಕಂಥದ್ದು, ಸಾಧ್ಯವಾದಷ್ಟು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಸರಿಯಾದ ಒಂದು ಕ್ರಮದಲ್ಲಿದ್ದರೆ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಮಧ್ಯದಲ್ಲಿ ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ, ಶನೇಶ್ವರನ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಫಲಗಳಿದೆ. ಇನ್ನು ಇವತ್ತು 4ರಿಂದ 6:20 ಸಂಜಾಕಾಲ 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಶುಭ ಸಮಾರಂಭದಲ್ಲಿ, ಈ ಒಂದು ಸಮಯದಲ್ಲಿ ಒಂದು ಸಮಾರಂಭ ಆಗಲಿ, ಒಂದು ಶುಭ ಕಾಲ ಆಗಲಿ ಅಥವಾ ಯಾವುದಾದ್ರು ದೇವತಾರ್ಚನೆ ಆಗಲಿ, ದೇವರಿಗೆ ಒಂದು ನಡೆಸುವಂತಹ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಆಗಲಿ, ಯಾವುದಾದ್ರೂ ಒಂದು ಕಾಯಕವನ್ನು ಬಹಳ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಂಡ್ರೆ ಅದು ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ಬೋದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ತಾಯಿ ಲಕ್ಷ್ಮಿಯನ್ನಾಗಲಿ, ದುರ್ಗಾದೇವಿಯನ್ನಾಗಲಿ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದಾಗಲಿ ಅಥವಾ ಇದೇ ಸಮಯದಲ್ಲಿ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದಾಗಲಿ ಇದೆಲ್ಲವೂ ಸಹಿತ ಭಾಳ ವಿಶೇಷವಾಗಿರುತ್ತೆ. ಸಾಕಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡ ಹಂಗಿರುತ್ತೆ. ಇವತ್ತಿನ ದಿವಸ ಏನೇ ಕೆಲಸ ಮಾಡಿದ್ರೂ ತಾಳ್ಮೆಯಿಂದ ಸಮಾಧಾನವಾಗಿ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ವಿಶೇಷವಾಗಿ ಸಿಗುವಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಚಂದ್ರರ ಯೋಗ ಫಲ ಇದ್ದಾಗ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಂದು ಜಪ ಆಗಲಿ, ವಿಶೇಷತೆ ಆಗಲಿ, ದೇವರ ದರ್ಶನ ಆಗಲಿ ಅಥವಾ ಪುಣ್ಯಕ್ಷೇತ್ರಗಳಾಗಲಿ, ಅದರಲ್ಲೂ ವಿಶೇಷವಾಗಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ ಆಗಲಿ, ಶಿವ ಸಾನ್ನಿಧ್ಯದಲ್ಲಿ ನಡೆಸ್ತಕ್ಕಂಥ ಒಂದು ಅಭಿಷೇಕ ಆಗಲಿ, ಅಭಿಷೇಕವನ್ನು ದರ್ಶನ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಆಗಲಿ, ಇದೆಲ್ಲವೂ ಸಹಿತ ನಿಮ್ಮ ಕಾರ್ಯದಲ್ಲಿ, ನಿಮ್ಮ ರಾಶಿ ಫಲದಲ್ಲಿ ಸಿಗುವಂಥದ್ದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 10 ಗಂಟೆ 20 ನಿಮಿಷದಿಂದ 12 ಗಂಟೆ 42 ನಿಮಿಷದ ಒಳಗಾಗಿ ಯಾರಾದರೂ ಹಸಿವಲ್ಲಿರ್ತಕ್ಕಂಥವ್ರಿಗೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಅಥವಾ ದೇವರ ದರ್ಶನಕ್ಕೆ ಹೋಗಿ ಆ ದೇವರು ಕೊಡುವಂಥ ಪ್ರಸಾದವನ್ನು 4 ಜನಕ್ಕೆ ನಿಮ್ಮ ಕೈಯಿಂದ ಹಂಚುವಂಥದ್ದಾಗಲಿ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಸಹಾಯ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ವಿಚಾರದಲ್ಲಿ ನಿಮ್ಮ ಕೈಯಿಂದ ಮತ್ತೊಬ್ಬರು ಸಹಾಯವನ್ನು ಮಾಡೋ ಗುಣ ನಿಮ್ಮದಿದ್ದರೂ ಸಹಿತ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸರಿಸುಮಾರು 4ರಿಂದ 6:20 ಅಂದರೆ ಶುಭ ಗೋಧೂಳಿ ಲಗ್ನ 6:20ರವರೆಗೆ ಈ ಸಮಯದಲ್ಲಿ ಎಲ್ಲಾದರೂ ಗೋವುಗಳಿಗೆ ಬಂದರೆ ಆ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿದ್ರು, ಯಾವುದೇ ವ್ಯವಹಾರವನ್ನು ನಿಸ್ವಾರ್ಥತೆಯಿಂದ ಇವತ್ತು ಕಾಯಕವನ್ನು ಕೆಲಸ ಮಾಡಿದ್ರು ಅಂದುಕೊಂಡಷ್ಟು ಕೆಲಸಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಆದರೆ ಇವತ್ತಿನ ದಿವಸ ಮಾತ್ರ ಕೆಲವಷ್ಟು ಜವಾಬ್ದಾರಿಯುತವಾದಂತಹ ವಸ್ತುಗಳನ್ನು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಭಾಳ ಜೋಪಾನ ಮಾಡ್ಕೋಬೇಕು. ಸ್ವಲ್ಪ ಯಾಮಾರಿದ್ರೂ ಸಹಿತ ಬೇರೆ ಥರ ತೊಂದರೆ ಆಗುತ್ತೆ. ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಈ ನಿಮ್ಮ ಮೀನರಾಶಿಯವರಿಗೆ ಆರ್ಥಿಕ ಸಂಕಷ್ಟಗಳಾಗಲಿ, ವ್ಯವಹಾರದಲ್ಲಿ ತೊಂದರೆ ಬರ್ತಕ್ಕಂಥದ್ದಾಗಲಿ ಅಥವಾ ಇಟ್ಟು ವಸ್ತುವನ್ನು ಮರೆತು ಮುಂದೆ ನಡೆಯುವಂಥದ್ದಾಗಲಿ ಇದೆಲ್ಲ ಸಮಸ್ಯೆ ಎದುರಾಗುತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ.
ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಣ್ಣು ಬಸವೇಶ್ವರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ರೈತ ಬಾಂಧವರೆಲ್ಲರೂ ಸೇರಿ ಅಂದು ಪುಟ್ಟದಾದಂತಹ ಆಲಯ ಇಂದು ಬೃಹತ್ ಮಟ್ಟದ ಆಲಯ. ಅಂದು ಪುಟ್ಟದಾದಂಥ ಆಲಯದಲ್ಲಿ ಮಣ್ಣು ಬಸವೇಶ್ವರನ ಕೂಡಿಸಿ ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಗೋಪಾಲಕರು ಬಂದು ಬಸವೇಶ್ವರನಿಗೆ ವಿಶೇಷವಾದ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ನಡೆಸ್ತಾ ಇದ್ದಂತಹ ಈ ಒಂದು ಆಲಯ. ಆದರೆ ಇವತ್ತು ಬೃಹತ್ ಮಟ್ಟದ ಆಲಯವಾಗಿದೆ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ. ಸೃಷ್ಟಿಕರ್ತ ಬ್ರಹ್ಮ ಆತನ ಲಿಖಿತವೇನಿರುತ್ತೋ ಅದು ಹಾಗೇ ನಡಿಬೇಕು. ಅಂದು ಪುಟ್ಟದಾದಂಥ ಆಲಯ ಆದರೂ ಇವತ್ತು ಬೃಹತ್ ಮಟ್ಟದ ಆಲಯವಾಗಿದೆ. ಈ ಆಲಯ ಕಟ್ಟಲಿಕ್ಕೂ ಸಹಿತ ಪ್ರೇರೇಪಣೆ ಕೊಡಬೇಕಾದರೆ ಅದು ಬಸವಣ್ಣನೇ ಕೊಡಬೇಕು. ಅಂತಹ ಬಸವ ಸಾನ್ನಿಧ್ಯ ಇವತ್ತು ಮತ್ತೊಮ್ಮೆ ಇದು ಲೋಕಾರ್ಪಣೆ ಆಗ್ತಾ ಇದೆ. ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿನ ಮುಟ್ಟಿದ್ದಲ್ಲ, ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಹಾಗೇ ಇದ್ದಾನೆ. ಆದರೆ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಕಣ್ಣು ಕೋರೈಸುವಂತಹ ಎಷ್ಟು ದೂರಕ್ಕೆ ತಲೆ ಎತ್ತಿ ನೋಡಿದ್ರೂ ಸಹಿತ ಆನಂದದಿಂದ ಕಾಣುವಂಥ ಒಂದು ವಿಶೇಷವಾದಂಥ ರಾಜಗೋಪುರ ಮತ್ತು ವಿಮಾನ ಗೋಪುರ, ಎರಡು ಗೋಪುರಗಳು ಮತ್ತು ದೇವಾಲಯದ ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ನವೀಕರಣವಾಗಿರ್ತಕ್ಕಂಥ ಸುಂದರವಾದಂಥ ಆಲಯ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಪ್ರತಿಯೊಬ್ಬ ರೈತ ಬಾಂಧವ ನಂಬಿ ಬದುಕುವಂಥದ್ದು ಬಸವಣ್ಣ. ಅಂತಹ ಬಸವೇಶ್ವರನ ಅನುಗ್ರಹ ಪಡೀಲಿಕ್ಕೋಸ್ಕರ ಇವತ್ತು ಈ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ನೂತನವಾದಂಥ ಆಲಯ ಪುನಃಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ನಾವು ಮತ್ತು ಶ್ರೀಗಳು ಸಹಿತ ಇಲ್ಲಿಗೆ ಬಂದದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಒಂದು ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂತಹ ಈ ದೇವಾಲಯದ ಭಕ್ತರು, ಧರ್ಮದರ್ಶಿಗಳು ಹಾಗೂ ದೇವಾಲಯಕ್ಕೆ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸ್ತಿರ್ತಕ್ಕಂತಹ, ಕಂಡು ಕಾಣದಂತಿರ್ತಕ್ಕಂತಹ ಒಂದಷ್ಟು ಒಳ ಮನಸ್ಸುಗಳು ಇಲ್ಲಿ ಸಾಕಷ್ಟು ಜನ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಭಗವಂತನ ದರ್ಶನಕ್ಕೂ ಮುನ್ನ ಮಹಾಪೂರ್ಣಾವತಿಯ ಸನ್ನಿಹಿತವಾಗಿರ್ತಕ್ಕಂಥ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದ ಈ ಶುಭ ಮಹೋತ್ಸವದಲ್ಲಿ ವಿಶೇಷವಾಗಿ ಪೂರ್ಣಾವತಿಯನ್ನು ನಡೆಸಿ ಕಳಶಾರ್ಚನೆ ಮಾಡಿಸಿ ಪೂರ್ಣಕುಂಭಕ್ಕೆ ವಿಶೇಷವಾಗಿರ್ತಕ್ಕಂಥ ಕುಂಭಾಭಿಷೇಕದ ಶುಭ ಗಳಿಗೆಯನ್ನು ನೋಡಿ ಅನಂತರ ಸ್ವಾಮಿಯನ್ನು ದರ್ಶನ ಮಾಡೋಣ. ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ದರ್ಶನ ನಿಮ್ಮೆಲ್ಲರ ಕಣ್ಗಳಿಗೆ ಇದೊಂದು ದೊಡ್ಡ ಹಬ್ಬವಾಗಿದೆ. ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿರ್ತಕ್ಕಂಥ ಈ ಒಂದು ಮಣ್ಣು ಬಸವೇಶ್ವರರ ಆರಾಧನಾ ಮಹೋತ್ಸವಕ್ಕೆ ಯಾರೆಲ್ಲ ಭಕ್ತರು ಬಂದಿದ್ದೀರಿ, ಯಾರೆಲ್ಲ ದರ್ಶನ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಮತ್ತೊಮ್ಮೆ ಹರ ನಮ ಪಾರ್ವತೀ ಪದೇ.
ವಿದ್ಯುತ್ ಆಕಾಶವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡ್ತಿರ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯಕ್ಷೇತ್ರ. ಇದೊಂದು ಮಹಾಪುಣ್ಯಕ್ಷೇತ್ರವೇ ಸರಿ. ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿರ್ತಕ್ಕಂಥ ಅಮೃತಶಿಲೆಯೋ ಅಥವಾ ಸ್ವರ್ಣಖಚಿತವಾಗಿರ್ತಕ್ಕಂಥದ್ದು, ಬೆಳ್ಳಿ ಬಂಗಾರ ಪಂಚಲೋಹದಿಂದ ಇರತಕ್ಕಂಥದ್ದು ಮೂರ್ತಿ ಅಲ್ಲ. ಇದೆಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಮೃತ್ತಿಗೆಯಿಂದ ಮಾಡಿರ್ತಕ್ಕಂಥದ್ದು. ಆ ಮೃತ್ತಿಗೆಯಿಂದ ನಿರ್ಮಿತವಾಗಿರ್ತಕ್ಕಂಥ ಬಸವ ಅಂದು ಪಶುಪಾಲಕರು ಚಿಕ್ಕದಾದಂಥ ಪುಟ್ಟದಾದಂತಹ ಒಂದು ನಂದಿಯನ್ನು ಪ್ರತಿಷ್ಠಾಪಿಸಿದರು. ಬರ್ತಾ ಕಾಲಕ್ರಮೇಣ ಆ ಬಸವನಿಗೆ ಇರ್ತಕ್ಕಂತಹ ಪಶುಪಾಲಕರು ಗೋಪಾಲಕರು ಯಥೇಚ್ಛವಾದಂಥ ರೀತಿ ನೈವೇದ್ಯವನ್ನು, ತಾವು ಸ್ವೀಕರಿಸುವ ನೈವೇದ್ಯವನ್ನು ಮೊದಲು ಭಗವಂತನಿಗೆ ಅರ್ಪಣೆ ಮಾಡ್ತಿದ್ರು. ಭಗವಂತನಿಗೆ ಅರ್ಪಣೆ ಮಾಡಿ ಈ ಭಾಗದಲ್ಲಿ ಪ್ರತಿಯೊಬ್ಬ ರೈತರು ಸಹಿತ ತಮ್ಮ ಮನೆಗಳಲ್ಲಿರ್ತಕ್ಕಂತಹ ದನಕರುಗಳನ್ನು ಇಲ್ಲಿಗೆ ಕರ್ಕೊಂಬಂದು ಪೂಜೆ ಮಾಡಿಸ್ತಕ್ಕಂತಹದ್ದು ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಹಾಗೆ ಬೆಳೀತಾ ಇವತ್ತಿಷ್ಟು ಬೃಹತ್ ಮಟ್ಟದ ಆಲಯ ಆಯಿತು. ಹಾಗೆ ಈ ಸುತ್ತಮುತ್ತ ಭಾಗದ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಇಲ್ಲಿನ ಮೃತ್ತಿಗೆ ಎಲ್ಲಿ ಮಾಡಿರ್ತಕ್ಕಂಥದ್ದು ಮಣ್ಣು ಬಸವೇಶ್ವರ ಎಂಬತಕ್ಕಂಥದ್ದು. ಮಣ್ಣು ಬಸವೇಶ್ವರ ನಾಮಾಂಕಿತದಿಂದ ಪ್ರಜ್ವಲಿಸ್ತಿರ್ತಕ್ಕಂಥ ಬಸವನ ಈ ಸಾನ್ನಿಧ್ಯ ಇವತ್ತು ವಿಶೇಷವಾಗಿರ್ತಕ್ಕಂತಹ ವಿಮಾನ ಗೋಪುರ ಮತ್ತು ರಾಜಗೋಪುರ ನಿರ್ಮಿತವಾಗಿದೆ. ರಾಜಗೋಪುರದಲ್ಲಿರ್ತಕ್ಕಂಥ ಕಳಶಗಳಿಗೆ ಕುಂಭಾಭಿಷೇಕ ನಡೆದಿದೆ. ಕುಂಭಾಭಿಷೇಕದ ದರ್ಶನ ಮಾಡ್ತಕ್ಕಂಥ ಭಾಗ್ಯ ನಿಮ್ಮದಾಗಿದೆ. ಕುಂಭಾಭಿಷೇಕ ಜೀವನದಲ್ಲಿ ಕುಂಭಾಭಿಷೇಕದ ದರ್ಶನ ನಭೂತೋ ನ ಭವಿಷ್ಯತ್ತು, ಧರ್ಮದಲ್ಲಿರ್ತಕ್ಕಂಥ ಜನ್ಮದಾರಭಿರ್ತಕ್ಕಂಥ ಕರ್ಮಫಲಗಳನ್ನು ಹೊಡೆದೋಡಿಸುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇಂತಹ ಅದ್ಭುತ ಕಾಯಕವನ್ನು ತಾವೆಲ್ಲರೂ ಸಹ ದರ್ಶನ ಮಾಡಿದ್ದೀರಿ. ಇನ್ನು ಮೂಲ ಗರ್ಭಡಿಯಲ್ಲಿರ್ತಕ್ಕಂಥ ಗರ್ಭಗುಡಿಯ ಸ್ವಾಮಿಯನ್ನು ದರ್ಶನ ಮಾಡೋಣ, ಭಗವಂತನ ಪ್ರಾರ್ಥನೆ ಮಾಡೋಣ. ಬಸವನ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಬೇಕು. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ಇಲ್ಲೂ ಸಹಿತ ಒಂದು ಸಂಕಲ್ಪ. ಒಳ್ಳೆಯದಾಗಲಿ, ಶುಭವಾಗಲಿ.
ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರುದೇವಗೆ ಶರಣಾದೆ ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇವಗೆ ಶರಣಾದೆ. ಪ್ರತಿಯೊಬ್ಬ ನಮ್ಮ ಭಾರತೀಯ ರೈತ ಸ್ವಾವಲಂಬಿಯಾಗಿ ತಾನು ವಿಶೇಷವಾದಂಥ ರೀತಿ, ಯಾಕೆಂದರೆ ಬಸವ ಅಂದರೆ ಯಾರು? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎತ್ತು. ನೀವು ಎತ್ತುಗಳನ್ನು ಎಷ್ಟು ಗೌರವಿಸ್ತೀರೋ ಹಾಗೆ ಇಲ್ಲಿರ್ತಕ್ಕಂಥ ಬಸವ ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ. ಅಂದು ಪಶುಪಾಲಕರು, ಗೋಪಾಲಕರು ಚಿಕ್ಕದಾದಂತಹ ಒಂದು ಮೃತ್ತಿಗೆಯಿಂದ, ಮಣ್ಣಿನಿಂದ ಒಂದು ಬಸವನ್ನು ನಿರ್ಮಿಸಿದರು. ಅದು ಕಾಲಕ್ರಮೇಣ ಬರ್ತಾ 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 ಯಾವ ಮಟ್ಟಿಗೆ ಬಂತು? ಇವತ್ತು ನಮಗಿನ್ನ ಎತ್ತರಕ್ಕೆ ಬೆಳ್ಕೊಂಡು ನಿಂತ್ಕೊಳ್ತು. ಇದೊಂದು ಶಕ್ತಿ, ಇದೊಂದು ಪವಾಡ, ಇದೊಂದು ಅದ್ಭುತ. ನಮ್ಮ ಭಾರತದ ನೆಲದಲ್ಲಿ ದೇವಾಲಯಗಳು, ಪೂಜೆ ಪುನಸ್ಕಾರ ಅಂದರೆ ಇಷ್ಟು ವಿಶೇಷ. ಅದರಲ್ಲೂ ಮಣ್ಣು ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಹಿರೇಕಲವತ್ತಿ, ಕಪ್ಪನಹಳ್ಳಿ, ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ
ಶಿಕಾರಿಪುರ ಈ ಭಾಗಕ್ಕೆ ನಾನು ಬಂದಿರಲಿಲ್ಲ. ಇಡೀ ರಾಜ್ಯದಾದ್ಯಂತ ನನ್ನ ಪಯಣ ಬೆಳೆದಿದೆ. ಶಿವಮೊಗ್ಗಕ್ಕೆ ಸಾಕಷ್ಟು ಬಾರಿ ಬಂದಿದ್ದೇನೆ, ಶಿಕಾರಿಪುರಕ್ಕೆ ಬಂದಿಲ್ಲ. ಆದರೆ ಈ ಗ್ರಾಮಕ್ಕೆ ಬಂದ ತಕ್ಷಣ ಫಸ್ಟು ನನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡೋದ್ರು. ಅಲ್ಲಿ ಹನುಮನ ದರ್ಶನ ಮಾಡಿದೆ. ಹನುಮನ ದರ್ಶನ ಮಾಡಿದ್ರೆ ಹನುಮ ಯಾಕೋ ಸಪ್ಪು ಕೂತ್ಕೊಂಡ್ಬಿಟ್ಟಿದ್ದಾನೆ, ಮಾತಿಲ್ಲ, ಕತೆ ಇಲ್ಲ. ಹೊರಗಡೆ ಇರೋ ಹನುಮ ಏನೋ ಇಲ್ಲಿಂದ ಅಲ್ಲಿ ಆಡ್ತಾ ಇದ್ದಾನೆ, ಓಡಾಡ್ತಾನೆ ಹನುಮ. ಆದರೆ ಗರ್ಭಗುಡಿಯಲ್ಲಿ ಹನುಮ ಯಾಕೆ ಸ್ವಾಮಿ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅಂತ ಸ್ವಾಮಿನ ಒಂದು ಪ್ರಾರ್ಥನೆ ಮಾಡಿದೆ. ಹನುಮ, ನೀನು ಎಲ್ಲಿ ನೋಡಿದ್ರು ಸಹಿತ ನೀನು ಆನಂದವಾಗಿ ರಾರಾಜಿಸ್ತಾ ಇದೆಯಾ. ಇವತ್ತು ಧರ್ಮದ ಪತಾಕೆಯಲ್ಲೂ ಸಹಿತ ನೀನೇ ಇದೆಯಾ. ಎಲ್ಲ ಕಡೆ ಧರ್ಮ ಉಳಿಬೇಕಾರೋದಕ್ಕೆ ನೀನೇ ಕಾರಣ. ರಾಮಭಕ್ತ ಹನುಮನಾಗಿ ರೋಮ ರೋಮದಲ್ಲೂ ಸಹಿತ ರಾಮನಾಮವನ್ನು ಪಠನೆ ಮಾಡ್ತಾ ಏನನ್ನೂ ಅಪೇಕ್ಷೆ ಪಡೆದಿರ, ಎಲ್ಲವೂ ಇದ್ದರೂ ಸಹಿತ ನನಗೆ ರಾಮನಾಮ ಒಂದು ಸಾಕು ಎಂಬತಕ್ಕಂತಹ ಮನಸ್ಸಿನಿಂದ ರಾಮಧ್ಯಾನ ಮಾಡ್ತಿರ್ತಕ್ಕಂಥ ಹನುಮ. ಆದರೆ ಇಲ್ಲಿರುವ ಹನುಮ, ಯಾಕಪ್ಪ ನೀನು ಸೈಲೆಂಟಾಗಿದೆಯಾ? ಯಾಕೆಂದರೆ ಆನಂದ್ ಗುರುಜಿಯವರು ಎಲ್ಲೇ ಹೋದರೂ ಪೂಜಾನುಷ್ಠಾನ ಮಾಡುವಾಗ ಅಲ್ಲಿರೋ ದೇವರು ಮಾತಾಡ್ತಾರೆ. ಆ ಮಾತಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೊಸದಾಗಿ ಹೇಳಬೇಕಾದ್ದಿಲ್ಲ. ಯಾವೊಂದು ಕಾರ್ಯಕ್ರಮದಲ್ಲಾದರೂ ಸಹಿತ ನಾನು ಮಾತಾಡೋ ಸ್ವರದಲ್ಲಾಗಲಿ, ನಾನು ಇರ್ತಕ್ಕಂಥ ರೀತಿ ನೀತಿಯಲ್ಲಾಗಲಿ ಎಲ್ಲೊಂದಿಷ್ಟು ವ್ಯತ್ಯಾಸ ಬಂದರೆ ಅದನ್ನು ಇನ್ನೊಂದು ಥರ ಬೇರೆ ಥರ ಮಾತಾಡ್ತಾರೆ. ಹಾಗಾಗಬಾರ್ದು. ಇಡೀ ರಾಜ್ಯದಾದ್ಯಂತ ಈ ನಿಮ್ಮ ಮನೆ ಮಗನ್ನ ಇಷ್ಟು ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊಳ್ಳೋದಕ್ಕೆ ಏನು ಆ ತಾಯಿಯಂದ್ರಲ್ಲಿ ಉತ್ಸಾಹ, ಹುಮ್ಮಸ್ಸು, ತಲೆ ಮೇಲೆ ಕಳಶ ಹೊತ್ತುಕೊಂಡು ಏನು ಸುಮಾರು ಒಂದು 3 ಕಿಲೋಮೀಟ್ರ್ ಇದೆಯೇನೋ. ನಾನೆಲ್ಲೋ ಇಲ್ಲೇ ಬರುತ್ತೆ, ಇಲ್ಲೇ ಹತ್ತಿರ ಸಿಗ್ತಾ ಇದೆ. ಎಲ್ಲಿ ಸಿಗೋದು? ದೊಡ್ಡದಾಗಿ ಒಂದು ಕೆರೆ ಸಿಕ್ತು, ಈ ಕಡೆ ಆ ಕಡೆ ಅಡಿಕೆ ತೋಟಗಳು ಸಿಕ್ತು, ನೋಡ್ಲಿಕ್ಕಂತೂ ರಮಣೀಯವಾದಂಥ ಸ್ಥಳ, ಒಳ್ಳೆ ಪ್ರಕೃತಿ ಮಡಿಲಲ್ಲಿದ್ದೀರಿ. ಈ ಭಾಗದಲ್ಲಿ ಶುಗರ್ ಇಲ್ಲ, BP ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ತಗೊಂಡೋಗಿ ಆಶ್ರಮಕ್ಕೆ ಬಿಸಾಕಿಲ್ಲ. ನಮ್ಮ ಆಸರೆ ಫೌಂಡೇಶನ್ನ ನಿಮ್ಮೂರಿನ ಮಗ ಈ ಸುತ್ತಮುತ್ತ ಭಾಗದಲ್ಲಿ ನಾನು ಆಶ್ರಮ ಮಾಡ್ತೀನಿ ಅಂತ ಆ ಮನುಷ್ಯನ ತಲೆಗೆ ಬರಲೇ ಇಲ್ಲ. ಯಾಕೆ ಜಯರಾಜ್ ನಾಯ್ಡುಗೆ ಬರಲಿಲ್ಲ ಅಂದರೆ, ನಮ್ಮ ಭಾಗದಲ್ಲಿ ಯಾರು ವಯಸ್ಸಾದವ್ರನ್ನ ಅಪ್ಪ ಅಮ್ಮನ ಆಶ್ರಮಕ್ಕೆ ಬಿಡಲ್ಲ. ಯಾರ ಮನೆಗಾದರೂ ಅವ್ರು ಗೌರವದಿಂದ ಚೆನ್ನಾಗಿ ಸಾಕ್ಕೊಂಡಿದ್ದಾರೆ. ಅಂತಹ ಒಂದು ಕುಟುಂಬ, ಅಂಥ ಒಂದು ಸಂಸ್ಥೆ ನಮ್ಮ ಶಿವಮೊಗ್ಗ ಮತ್ತು ಇದು ಶಿಕಾರಿಪುರ ತಾಲೂಕಿಗೆ ಬೇಡವೇ ಬೇಡ ಅಂತ ಬರೀ ಬೆಂಗಳೂರು ಸುತ್ತಮುತ್ತ ಭಾಗಗಳಲ್ಲಿ ಸುಮಾರು ಒಂದು 15-20 ಸಂಸ್ಥೆಗಳು ಮಾಡಿಟ್ಟಿದ್ದಾನೇನೋ. ಒಂದು ಸಂತೋಷ ಪಡುವಂಥ ವಿಚಾರ. ಹುಟ್ಟಿದಾಗಲಿಂದ ಈ ದೇಹ ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಶ್ರಮಿಸುವಂಥ ತಂದೆ ತಾಯಿಗಳು. ಅಂಥ ತಂದೆ ತಾಯಿನ ಒಂದು ಕರುಣೆ ಅಂತಕ್ಕಂಥದ್ದಿದ್ದೀರ, ಒಂದು ಅನ್ನ ಹಾಕಿ ಒಂದು ಬಟ್ಟೆ ಕೊಟ್ಟು ಅವ್ರು ನೆಮ್ಮದಿಯಾಗಿ, ಅವ್ರಿಗೆ ಏನು ಮೃಷ್ಟಾನ್ನ ಬೇಡ, ಪಟವಾಳಿ ವಸ್ತ್ರ ಬೇಡ, ದಿನ ಉಡೋದಕ್ಕೆ ರೇಷ್ಮೆ ಸೀರೆ ಬೇಡ, ಅವ್ರಿಗಿರೋ ಒಂದು ಕಾಟನ್ ಸ್ಯಾರಿ ಸಾಕು. ಅದನ್ನೇ ಬೇಕಾದ್ರೆ ಹಿಂಡಾಕಿ ಬಚ್ಚಲ ಮನೆ ಸ್ನಾನ ಮಾಡೋಷ್ಟೊತ್ತಿಗೆ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದೇ ಸೀರೆ ಉಟ್ಕೊಂಡು ಬರ್ತಾರೆ. ತನ್ನ ಹೊಟ್ಟೆಗಿಲ್ದಿರು ತನ್ನ ಮಗನ ಹೊಟ್ಟೆ ಗಂಜಿ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥ ತಂದೆ ತಾಯಿನ ತೆಗೆದುಕೊಂಡೋಗಿ ಆಶ್ರಮಕ್ಕೆ ಹಾಕುವಂಥ ನೀಚ ಬುದ್ಧಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಬರ್ತಿದೆಯೋ, ಯಾಕೆ ಇತ್ತೀಚೆಗೆ ಇಂತಹ ಒಂದು ನಿಕೃಷ್ಟಕ್ಕೆ ಮುಂದಾಗ್ತಾ ಇದ್ದಾರೋ ಜನ, ಅದು ಅರ್ಥ ಆಗ್ತಾಯಿಲ್ಲ. ಇದು ಕಲಿಯುಗ, ರೊಟ್ಟಿ ತಿರುವು ಹಾಕ್ದಂಗೆ. ಇವತ್ತು ನಾನು ಹೇಗೆ ನಡ್ಕೋತೀನೋ ನಾಳೆ ಬೆಳಗ್ಗೆ ನನ್ನ ಮಗ ಹಾಗೆ ಮಾಡ್ತಾನೆ. ಇವತ್ತು ನಾನು ಮಾಡಿದ್ದೇ ನಾಳೆ ನನ್ನ ಮಗ ಮಾಡ್ತಾನೆ.